Ini
ಅಲ್ಲಿಗೆ ಕ್ಲೋಸ್ ದಿನೇನು. ಆಮೇಲೆ ನೀವು ಪ್ರಕರಣಕ್ಕೆ ಒಂದು ಪ್ರಕರಣಕ್ಕೆ ಇಂಜಿನಿಯರ್ ಅಂತ ಕೋರ್ಟಿಗೆ ಕಟ್ಟಿದ್ದೀರಿ. ಕೋರ್ಟಿಗೆ ಅದರ ಒಂದು ಕೇಸ್ ರಿಜಿಸ್ಟರ್ ಆಗಿದ್ರೆ ಅದಕ್ಕಿಂತ ಮುಂಚೆ ಇಂಜಿನಿಯರ್ ಅಮೌಂಟ್ ಕಟ್ಟಿರ್ತೀರಿ. ಒಂದು ವೇಳೆ ನೀವು ಲೋಕದಲ್ಲಿ ಕೇಸ್ ಇತ್ಯರ್ಥ ಪಡಿಸ್ಕೊಂಡ್ರೆ ನಿಮ್ಮ ಖುಷಿಗೆ ನೀವು ಕೇಸ್ ಪರಿಹಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಏನೇನು ಅಮೌಂಟ್ ಕಟ್ಟಿರ್ತಾರಲ್ಲ ಅದನ್ನ ಮರು ಬಗ್ಗೆ ಮಾಡ್ತಾರೆ ಅಂತೇಳಿ. ಸೊ ಇಷ್ಟೆಲ್ಲ ನಿಮಗೆ ಫೆಸಿಲಿಟಿ ಕೊಟ್ಟು ನಿಮಗೆ ಎಷ್ಟು ನಿರ್ಣಾಯಕವಾದ ಒಂದು ಜಡ್ಜ್ಮೆಂಟ್ ಅನ್ನೋದು ಅವಾರ್ಡ್ ಬರುತ್ತೆ. ಅವಾರ್ಡ್ ಕೊಟ್ಟು ಇರುವುದನ್ನ ಸಹಜತೆಗೆ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಏನಂದ್ರೆ ಅವ್ರು ಕೇಸ್ ನಡೆಸಬೇಕು, ಒಂದಷ್ಟು ವರ್ಷ ಅದು ಸಹ ಎಷ್ಟು ಇರ್ತದೆ 1 ವರ್ಷ 2 ವರ್ಷ 3ನೇ ವರ್ಷಕ್ಕೆ ಇಲ್ಲ ಕೋರ್ಟಿಗೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಮನಸ್ಥಿತಿಗಳು ಚೇಂಜ್ ಆದಾಗ ನಮಗೆ ಕೇಸ್ ಅವ್ರದ್ದು ಏನು ಇಂಟ್ರೆಸ್ಟ್ ಕಟ್ಟೋಣ ಅಂತ ಬಗ್ಗೆ ಅವಶ್ಯಕ ಇಲ್ಲಿಗೆ ಮೇಲೆ ವರ್ಷಕ್ಕೆ 4 ಬಗೆ ಲೋಕದಲ್ಲಿ ನಡೆಸ್ತಾ ಇದ್ದಾರೆ. ಈಗ ಡಿಸೆಂಬರ್ 14ನೇ ತಾರೀಕು ಲೋಕದಲ್ಲಿ ಬೇರೆ ಫಿಕ್ಸ್ ಆಗಿರುವಂಥದ್ದು. ಈಗ ಇಲ್ಲಿ ಎಷ್ಟೋ ಜನರದ್ದು ಪ್ರಕರಣ ಇದ್ದಾವೆ. ಕೆಲವೊಂದಿಷ್ಟು ಎಲ್ಲ ಪ್ರಕರಣಗಳು ಈಗ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಕ್ರಿಮಿನಲ್ ಇದ್ದೀರಿ. ಸ್ವಲ್ಪ ನೀವು ವಕೀಲರು ನಮ್ಮ ಮಾತಾಡಿದ ಕೂಡಲೇ ಬಂದು ನೀವು ನಮ್ಮನ್ನ ಕೇಳಿ ರಿಟೈರ್ಮೆಂಟ್ ರಾಜಿ ಮಾಡ್ಕೋಬೋದ ಈ ಪ್ರಕರಣ ಅಥವಾ ವಕೀಲನ ವಕೀಲರು ರಾಜಿ ಮಾಡ್ಕೋಬೋದ ಪ್ರಕರಣ ಅಂತಂದ್ರೆ ಅವ್ರು ಹೇಳ್ತಾರೆ ಮಾಡ್ಕೋಬೋದಾ ಮಾಡಬಹುದಾ ಅಂದ್ರೆ ಎಲ್ಲ ಕೇಸ್ ಮಾಡ್ಕೊಳ್ಳೋದಿಲ್ಲ. ನೀವು ಓಡಾಡಿರ್ತಾರಲ್ಲ ಅಂತ ಕೇಸ್ಗಳನ್ನ ಮಾಡಬಹುದು. ಅಲ್ಲಿ ನೀವು ಮಾಡ್ಕೊಂಡು ಈಗ ಕ್ರಿಮಿನಲ್ ಕೇಸ್ ಸಹ ಒಂದು ಸಣ್ಣಗೆ ಮಿಸ್ಟೇಕ್ ಮಾಡಿರ್ತಾರೆ. ಅದನ್ನ ಲೈನಲ್ಲಿ ಶಿಕ್ಷೆ ಆಗೋದು ಶಿಕ್ಷೆ ಆಗ್ತದೆ ಸೆಕೆಂಡ್ ಇದೆ ಕೋರ್ಟಿಗೆ ಬಂದು ನಿಲ್ಬೇಕು, ಯಾವಾಗ ಬೇಕಾದ್ರೆ ಅವಾಗ ನಿಲ್ಬೇಕು. ಅದು ಶಿಕ್ಷೆ ಇರ್ತದೆ, ಅನುಭವಿಸ್ಬೇಕಲ್ಲ ಮಾನಸಿಕ ಹಿಂಸೆ. ಅದು ಬೇಡ, ನನ್ನ ಬಗ್ಗೆ ನಮಗೆ ಎದುರಿಸ್ಕೊಂಡಿದ್ದೀವಿ. ಇದಕ್ಕೆ ಎಷ್ಟು ರೀತಿ ಇದೆಯಲ್ಲ, ಇದನ್ನ ಒಂದು ಅಳವಡಿಸ್ಕೊಂಡು ನೀವೇನು ಮಾಡೋದು ಶೀಘ್ರ ಪರಿಹಾರ ಕೊಡಬಹುದು. ಮಣ್ಣಿನ ಒಂದು